ಇಡೀ ರಾಮಾಯಣಕ್ಕೆ ಕಾರಣವಾದ ಕೈ ತೀರೋದ ಮೇಲೆ ಅವರಿಗೆ ಸ್ವರ್ಗ ಕೊಡಬೇಕು ನರಕ ಕೊಡಬೇಕು ಅನ್ನೋ ಯಾರು ಮಾತಾಡಲಿಲ್ಲ. ನಾನೇ ಹೇಳಿದೆ 14 ವರ್ಷಗಳ ಕಾಲ ರಾಮ ಲಕ್ಷ್ಮಣ ಸೀತೆ ವನವಾಸ ಅನುಭವಿಸಿದ್ರು. ಅದಕ್ಕೆ ಕಾರಣಕರ್ತರಾದವರು ಕೈ ಅವ್ರು ತೀರೋದ ಮೇಲೆ ಅವ್ರಿಗೆ ನರಕನ ಸ್ವರ್ಗನ ಕೇಳ್ತಾ ಇದ್ದೀನಿ, ಯಾರು ಮಾತಾಡ್ತಾ ಇಲ್ವಲ್ಲ ಅಂತ. ಒಂದಿಷ್ಟು ಜನ ನರಕ ಅಂದ್ರು, ಇನ್ನೊಂದಿಷ್ಟು ಜನ ಯಾರು ಮಾತಾಡಲಿಲ್ಲ. ಸ್ವರ್ಗ ಅನ್ನೋರು ಯಾರ ಇದ್ದೀರಾ ಅಂತ ಕೇಳಿದ್ರು. ಒಂದು ಮೂಲೆಯಲ್ಲಿ ಒಬ್ಬ ಹುಡುಗ ಇದ್ದ, ಚಡ್ಡೆ ಹಾಕೊಂಡಿದ್ದ. ಅವನು ಸರ್ ಅಂದ, ಹೇಳಪ್ಪ ಏನು ಅಂದ. ನಾನು ಸ್ವರ್ಗ ಅಂತ ಹೇಳ್ತೀನಿ ಸರ್. ಹೌದು, ಆ ಹುಡುಗನ ಮಾತನ್ನು ನಾನು ಪ್ರತಿಪಾದಿಸ್ತೇನೆ, ಕೈಗೆ ಸ್ವರ್ಗವನ್ನೇ ಕೊಡಬೇಕು ಅಂದ. ಯಾರೂ ಮಾತಾಡಲಿಲ್ಲ, ಚಪ್ಪಳನೂ ತಟ್ಟಲಿಲ್ಲ. ಯಾಕೆ? ಕೈಗೆ ಯಾರು? ಮಹಾಪುರುಷ ಭರತನ ತಾಯಿಗೆ ನರಕನ ಅಂದ್ರು. ಎಲ್ಲರೂ ಚಪ್ಪಾಳೆ ತಟ್ಟಲು ಸ್ವರ್ಗ ಅಂದ್ರು. ಕುಡಿಯೋದು ಅವಾಗಲೂ ಸುಮ್ಮನಾಗಿದ್ರೆ ಚೆನ್ನಾಗಿ. ನಾನು ಆ ಹುಡುಗನಿಗೆ ಕೇಳಿದೆ, ಏನಪ್ಪ ನೀನು ಹೀಗೆ ಯೋಚನೆ ಮಾಡಿದ್ದ? ಅವನು ಇಲ್ಲ ಸರ್ ಅಂತ. ಇದಕ್ಕೆ ಇನ್ನೊಂದು ಆಂಗಲ್ ಇದೆ, ಹೇಗೆ ಹೇಳು? ಇಲ್ಲ ಸರ್ ಅಂತ. ಪರವಾಗಿಲ್ಲಪ್ಪ ಹೇಳು, ಇನ್ನೊಂದು ಆಗಿದೆ ಗೊತ್ತಿಲ್ಲ, ಏನು ಕಲ್ತಿಯಾನೆ. ನನಗೆ ಅನ್ನಿಸ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಹೇಳ್ಬೋದು, ಇನ್ನೊಂದು ಯಾವುದೋ ಇವೇ ನೋಡ್ಕೊಂಡಿದ್ದಾನೆ ಅಂತ ಹೇಳಿ ನಾನು ಕರೆದು ಬಾಯಿಲಿ ಅಂತ ಕರೆದೆ. ವೇದಿಕೆಗೆ ಬಂದ, ಕೈಗೆ ಮೈಕ್ ಕೊಟ್ಟೆ, ಹೇಳು ಸರ್ ಬೇಡ ಅಂತೀನಿ ಸರ್ ಅಂದ. ಪರವಾಗಿಲ್ಲ ಹೇಳು ಅಂದೆ. ಕೊನೆ ಸರ್ತಿ ಕೇಳ್ತಾ ಇದ್ದೀನಿ ಹೇಳು ಆನಂದ. ಸರ್ ನಿಜವಾಗ್ಲೂ ನಾನು ಕೊನೆ ಸರಿ ಕೇಳ್ತಾ ಇದ್ದೀನಿ, ಬೇಜಾರಾಗಲ್ಲ ಅಂದ್ರೆ ಹೇಳ್ತೀನಿ ಅಂತ. ಇವನು ಹೇಳು ಪರವಾಗಿಲ್ಲ ಅವನಂದ. ಸರ್ ನಮ್ಮಪ್ಪ ಯಾವಾಗಲೂ ಹೇಳೋರು ಸರ್. ಏನು ಹೇಳೋರು ನಿಮ್ಮಪ್ಪ? ಬಂದಿದ್ದಾರ? ಇಲ್ಲ ಸರ್ ಬಂದಿಲ್ಲ. ಏನು ಹೇಳೋರು ನಿಮ್ಮಪ್ಪ? ನಮ್ಮಪ್ಪ ಯಾವಾಗಲೂ ಹೇಳೋರು ಸರ್, ಸಾಬ್ರು ಯಾವಾಗಲೂ ಉಳಿತಾನೆ ಹೇಳ್ತಾರೆ. ಅವನು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಲ್ಲ, ತುಂಬಾ ಇಂಟೆಲಿಜೆಂಟ್. ನಿಜ ಹೇಳ್ತೀನಿ, ನನಗೆ ಆ ಹುಡುಗನ ಬಗ್ಗೆ ಬೇಜಾರಾಗಲಿಲ್ಲ, ಅವ್ರ ಅಪ್ಪನ ಬಗ್ಗೆ ಬೇಜಾರ. ಎಳೆಯ ಮನಸ್ಸಲ್ಲಿ ಏನೇನು ತುಂಬಿಡ್ತಾರೆ ನೋಡಿ. ಅವತ್ತಿಂದ ನಾನು ಸಭೆಗೆ ಪ್ರಶ್ನೆ ಕೇಳಬೇಕು.